ಹಾಯ್ ಆಲ್, ಥರ್ಸ್ಡೇ ಮಾರ್ನಿಂಗ್ ಮಿನಿ ಬ್ಲಾಗ್. ಇವತ್ತಿನ ಟಿಫನ್ಗೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಒಂದು ಬ್ಲೆಂಡರ್ಗೆ ಒಂದು ಕ್ಯಾರೆಟು ಒಂದು ಬೀಟ್ರೂಟ್ ಎರಡನ್ನೂ ಹಾಕಿ ರುಬ್ಕೊಂಡು ಅದನ್ನು ಚಪಾತಿ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಚಪಾತಿ ಜೊತೆಗೆ ಕುಂಬಳಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಂಬಳಕಾಯಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಒಂದು ಈರುಳ್ಳಿ, ಚಿಕ್ಕ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಅದಾದ ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಇಷ್ಟನ್ನು ಹಾಕಿ ನೀಟಾಗಿ ಒಂದು ಸತ ರೋಸ್ಟ್ ಮಾಡ್ಕೊಳ್ತೀನಿ. ಅದಾದ ನಂತರ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಸಾಫ್ಟ್ ಆಗೋವರೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಕುಂಬಳಕಾಯಿ ಹಾಕಿ ಒಂದು ಸತ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು ಸ್ಪೂನು ಮನೇಲೇ ತಯಾರು ಮಾಡಿ ಇಟ್ಕೊಂಡಿರುವಂತಹ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೋಟ ನೀರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ತಗೊಳ್ತೀನಿ. ಅದಾದ ನಂತರ ಚಪಾತಿ ಹಿಟ್ಟನ್ನು ಇನ್ನೊಂದು ಸತಿ ನೀಟಾಗಿ ನಾದ್ಕೊಂಡು ಉಂಡೆಗಳಾಗಿ ಮಾಡಿಕೊಂಡು ಕಟ್ಕೊಂಡು ಒತ್ಕೊಂಡೆ. ನಂತರ ಸ್ಟವ್ ಮೇಲೆ ತವಾನ ಇಟ್ಕೊಂಡು ಬಿಸಿ ಆಗಲಿಕ್ಕೆ ಬಿಟ್ಟೆ. ಅದಾದ ನಂತರ ಒತ್ತಿರುವಂತಹ ಚಪಾತಿನ ಒಂದೊಂದಾಗೆ ಹಾಕಿ ನೀಟಾಗಿ ತಿರುವ್ಕೊಳ್ತಾ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಚಪಾತಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬಂದಿತ್ತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.